ಏನು ಮದ್ವೆ ಆಗಿ ಪುಣ್ಯ ಮಾಡಿದ ಅದಕ್ಕೆ ಕರ್ಕೊಂಡ್ ಬಂದ ನೋಡಿ. ನನ್ನ ಫೋಟೋಗೋಸ್ಕರ ನಾವ್ ಇನ್ನೊಂದು ರೌಂಡ್ ಹೋಗಿದ್ದಾಯ್ತು. ಒಂದೇನಾದ್ರೂ ನಮ್ ಇಂಡಿಯಾಗ್ ಬಂದ್ಬಿಟ್ರೆ ನಿಜವಾಗ್ಲೂ ಸಕ್ಕದಾಗಿರುತ್ತೆ. ದೊಡ್ಡ ಬೊಫೆ ನಾನೆಲ್ಲೂ ನೋಡೇ ಇರ್ಲಿಲ್ಲ ಬಿಡಿ. ಸೊ ಇದು ಟಿಕೆಟ್ ಕೌಂಟರು. ಇಲ್ಲಿಗೊಂದು ಟಿಕೆಟ್ ತಗೋಬಹುದು, ಬಟ್ ನಾವು ಹೊರಗಡೆನೆ ತಗೊಂಡು ಬಂದಿದ್ದೀವಿ. ಸೊ ಇದು ಇಲ್ಲೆಲ್ಲ ಬಂದು ಡ್ರಾಪ್ ಮಾಡ್ತಾರೆ. ಅಂದರೆ ಕ್ಯಾಬು ಸ್ವಲ್ಪ ದೂರದಲ್ಲೇ 1 ಕಿಲೋಮೀಟರ್ಲೇ ಅಲ್ಲೇ ಎಂಟ್ರಿ ಗೇಟಲ್ಲೇ ಬಿಡ್ತಾರೆ. ಇಲ್ಲಿಂದ ಈ ಒಂದು ಬಸ್ಸನ್ನು ತಗೊಂಡು ಇಲ್ಲಿ ಕರ್ಕೊಂಡು ಬರ್ತಾರೆ. ಇದು ಫ್ರೀ, ಏನು ಕಾಸ್ಟ್ ಇಲ್ಲ ಈ ಒಂದು ಬಸ್ಸಿಗೆ. ಸೊ ಇವಾಗ ನಾವಲ್ಲಿ ಹೋಗ್ತಾ ಇದ್ದೀವಿ. ಅಷ್ಟು ಜನ ಏನಿಲ್ಲ, ಒಂದು 20% ಜನ ಇದ್ದಾರೆ. ಸೊ ಇನ್ನೊಂದು ಅವರ್ ಅಷ್ಟರಲ್ಲಿ ಎಲ್ಲ ಫುಲ್ ಜನ ಆಗ್ಬಿಡ್ತಾರಂತೆ. ಸೊ ನಾವು ಲಗೇಜನ್ನು ಅಲ್ಲಿಟ್ಟು ಇವಾಗ ಹೋಗ್ತಾ ಇದ್ದೀವಿ ಒಳಗಡೆ. ಗೈಸ್ ನೋಡಿ, ಎಲ್ಲ ಕಡೆಗೂ ಹೋಗಿ ಬರಬೇಕು ಅಂತಂದರೆ ಈ ಕೇಬಲ್ ಕಾರ್ ಥ್ರೂನೇ ಹೋಗಬೇಕು. ತುಂಬ ರೋಪ್ಸ್ಗಳಿದ್ದಾವೆ, ತುಂಬ 10 ಇದೆ. ಸೊ ನಾವೀಗ ಅಲ್ಲಿ ಹೋಗ್ತಾ ಇದ್ದೀವಿ. ಯಪ್ಪ, ನಡೆದು ಸಾಕಾಗತ್ತೆ. ಇಲ್ಲಿ ಎಷ್ಟು ದೊಡ್ಡದು ಮ್ಯಾಪ್ ತೋರಿಸಿ. ಎಷ್ಟು ದೊಡ್ಡ ಮ್ಯಾಪ್ ಇದು. ಒಂದು ಸಣ್ಣದಷ್ಟೇ ಅದು. ಅದ್ಬಿಟ್ಟು ಬೇರೆ ಸನ್ ವರ್ಲ್ಡ್, ಆಮೇಲೆ ಬೇರೆ ಬೇರೆ ಎಲ್ಲ ತೋರಿಸಿ. ಅಲ್ಲ ಇದು ಮುಂಚೆ ಬಿಯರ್ ಫ್ರೀ ಬಿಯರ್ ಇಲ್ಲಿ ಇದು. ಮತ್ತೆ ಇದು ಎಂಟ್ರಿ ಆಗಿದೆ. ಇದು ಗೋಲ್ಡನ್ ಬ್ರಿಡ್ಜ್. ಇದು ಡಿಸ್ನಿ ಇದು ಒಂದು ಬರುತ್ತೆ, ಅದೇ ತರ ಇದು ಮಾಡಿರೋದು. ಸನ್ ವರ್ಲ್ಡ್ ಸೈಡ್ಸ್ ನಲ್ಲಿ ಹೆಂಗ್ ಕ್ಲೀನ್ ಮಾಡ್ತಿದ್ದಾರೆ ನೋಡಿ ಗೈಸ್. ಇನ್ನೂ ಬರ್ಲಿಲ್ವಾ? ಹೌದು, ಇದು ಪ್ರಪಂಚದ ಅತಿ ದೊಡ್ಡ ಕೇಬಲ್ ಕಾರ್ ಇದೆ ಅಂತೆ. ಸೊ ನಾವಿಲ್ಲಿ ಕೆಳಗಡೆಯಿಂದ ಯಾವುದೇ ಆಕ್ಟಿವಿಟಿಗೆ ಹೋಗ್ಬೇಕು, ಮೇಲ್ಗಡೆ ಪ್ಲೇಸ್ ನೋಡೋಕ್ಕೆ ಅಂದರೆ ಥ್ರೂ ಈ ಒಂದು ಕೇಬಲ್ ಮುಖಾಂತರನೇ ಹೋಗಬೇಕು. ನೋ ಅದರ್ ವೇಸ್. ಈ ಬ್ರಿಡ್ಜಲ್ಲಿ ಇರೋದೇ ಅಲ್ಲೇ ಮೇಲ್ಗಡೆನೆ. ಆ್ಯಂಡ್ ಬೇರೆ ಬೇರೆ ಪ್ಲೇಸಸ್ ಎಲ್ಲ ಇದೆ. ಅಲ್ಲಿಗೆ ಹೋಗ್ಬೇಕು ಅಂದರೆ ಈ ರೀತಿ ಕೇಬಲ್ ಕಾರ್ನ ತಗೊಂಡೇ ಹೋಗಬೇಕು. ಫಾಲ್ಸ್ ಅಂತ ನೋಡಿದ್ದಿದೆ ಫಸ್ಟ್ ನಾವಿಲ್ಲಿ ಅಲ್ವಾ? ನಾವೀಗ ಫ್ರೆಂಚ್ ವಿಲೇಜಿಗೆ ಬಂದಿದ್ದೀವಿ. ಫಸ್ಟ್ ಸ್ಪಾಟ್. ಆ ಕೇಬಲ್ ಇಳಿದ ತಕ್ಷಣ ಇದೊಂದು ಈ ಥರ ಫ್ರೆಂಚ್ ಸ್ಟೈಲಲ್ಲಿರೋ ಬಿಲ್ಡಿಂಗ್ಸ್ ಎಲ್ಲ ಕಾಣುತ್ತೆ. ಫ್ರೆಂಚ್ ವಿಲೇಜಿಗೆ ಬರ್ತೀವಾ ಇಲ್ಲಾಂದ್ರೆ ಇಲ್ಲಿಗೆ ಬರ್ತೀವಾ ಅಂತ ಆ ಕೇಬಲ್ನ ಹಚ್ಕೊಂಡು ಬರಬೇಕು. ಹೌದಾ? ಇಲ್ಲಾಂದ್ರೆ ಇಲ್ಲಿಗೆ ಬರ್ತೀವಿ. ಈಗ ಮತ್ತೆ ಅಲ್ಲಿ ಬರೀ ಕೇಬಲ್ ಬ್ರಿಡ್ಜ್ ಅಂತ ಮಾತ್ರ ಕೇಳಿದ್ರೆ ಹೇಳ್ತಾ ಇದ್ರು. ಅಲ್ಲೇನು ನೀಟಾಗಿ ಹಾಕಿರ್ಲಿಲ್ಲ. ಇದ್ದಿದ್ದಕ್ಕೆ ಇಲ್ಲಿಲ್ಲೇ ಹೋಗ್ಬೇಕು ಅಂತ ಏನು ಹಾಕಿರ್ಲಿಲ್ಲ. ನಾನು ನೋಡಿದೆ, ಜಸ್ಟ್ ಕೇಬಲ್ ಬ್ರಿಡ್ಜ್ ಡೈರೆಕ್ಷನ್ಸ್ ಹಾಕಿದ್ರು ಅಷ್ಟೇ. ಯಾವುದು ಫೈನಲಿ ನಾವೀಗ ಗೋಲ್ಡನ್ ಬ್ರಿಡ್ಜ್ಗೆ ಹೋಗ್ತಾ ಇದೀವಿ. ಅದೊಂದೇ ಅಲ್ಲ, ಬಟ್ ಅದೊಂದು ಸ್ವಲ್ಪ ಜಾಸ್ತಿ ಫೇಮಸ್ ಆಗಿದೆ. ಅದು ಬಿಟ್ಟು ಬೇರೆ ಬೇರೆ ಥರನೂ ಇದೆ. ಎಲ್ಲನೂ ನಾನು ನಿಮಗೆ ತೋರಿಸ್ತೀನಿ. ಸಕ್ಕತ್ತಾಗಿದೆ ನೋಡಿ. ಬಾನಾ ಹಿಲ್ಸ್. ಹಾಂ, ಫ್ರೀ ಬಂದ್ಬಿಡಿ. ಹೌದಾ? ಓಕೆ, ಒಂದ್ಸಲ ಟಿಕೆಟ್ ತೊಗೊಂಡ್ರೆ ಮುಗೀತು ಅಷ್ಟೇ. ಬಾನಾ ಹಿಲ್ಸ್ ಅಂತ ಬಂತು ಅಂದರೆ ನೀವು ಕೆಳಗಡೆಯಿಂದ ಮೇಲ್ಗಡೆ ಬರೋಕ್ಕೆ ಒಂದು ಟಿಕೆಟ್ ಇರುತ್ತೆ. ಕೆಳಗಡೆನೇ ಟಿಕೆಟ್ ತೊಗೊಬೇಕು. ನೀವು ಬಫೆ ಬೇಕಂದರೆ ಇನ್ಕ್ಲೂಡ್ ಮಾಡ್ಕೋಬೇಕು ಟಿಕೆಟಲ್ಲೇ. ಇಲ್ಲ ಅಂತಂದರೆ ಇಲ್ಲ ನಾವೇ ಸಪ್ರೇಟಾಗಿ ತೊಗೊಳ್ತೀವಿ ಅಂದರೆ ಬರೀ ಟಿಕೆಟ್ ಮಾತ್ರ ತೊಗೊಂಡು ಮೇಲ್ಗಡೆ ಬಂದರೆ ಮುಗೀತು. ಇಲ್ಲಿ ಫ್ರೆಂಚ್ ಕಾಲೋನಿ ಇದೆ, ಸನ್ ವರ್ಲ್ಡ್ ಇದೆ, ಡಿಸ್ನಿ ಇದೆ, ಬ್ರಿಡ್ಜಸ್ ಇದೆ, ಎಲ್ಲ ಥರದ ಪ್ಲೇಸಸ್ಗಳಿದೆ. ಅದು ಯಾವುದಕ್ಕೂ ನೀವು ಮತ್ತೆ ಮತ್ತೆ ಟಿಕೆಟ್ ತೊಗೋಬೇಕು ಅನ್ನೋದೇನಿರಲ್ಲ. ಜಸ್ಟ್ ಒಂದೇ ಟಿಕೆಟ್ ಕೆಳಗಡೆ ತೋರಿಸ್ಬಿಟ್ಟು ಸ್ಕ್ಯಾನ್ ಮಾಡಿ ಕಳಿಸಿದ್ರೆ ಅಷ್ಟೇ, ಮುಗೀತು.
ಹೋಗ್ತಾ ಇದ್ದೀವಿ ಗೋಲ್ಡನ್ ಬ್ರಿಡ್ಜ್ಗೆ. ಸೊ ಇವಾಗ ನಾವು ಥ್ರೂ ಕಾರ್ ಕೇಬಲ್ ಮುಖಾಂತರನೇ ಮತ್ತೆ ನಾವು ಬ್ರಿಡ್ಜ್ ಹತ್ರ ಹೋಗ್ತಾ ಇದೀವಿ. ಇಲ್ಲಿ ನೋಡಿ ಸ್ಟ್ಯಾಚು ಸಕ್ಕತ್ತಾಗಿದೆ. ಹುಡುಗ ಹುಡುಗಿದು ಕಲ್ಲಲ್ಲಿ ಕೇವಲಿ ಕೆತ್ ಮಾಡಿರೋದು. ವೆರಿ ನೈಸ್, ಸೊ ಬ್ಯೂಟಿಫುಲ್. ನಿಖಿಲ್ ಅವ್ರೆ ಹೇಗೆ ಅನ್ಸ್ತಾ ಇದೆ ಬಾನಾ ಹಿಲ್ಸ್ ನೋಡಿದ್ರೆ? ಅಲ್ವಾ, ಅಷ್ಟು ಕೆಳಗಡೆಯಿಂದ ಒಂದು ಎಷ್ಟು ದೂರ ಬಂದಿರ್ಬೋದು ನಾವು ಕೆಳಗಡೆಯಿಂದ ಮೇಲ್ಗಡೆ? 10 ಕಿಲೋಮೀಟರ್ ಇರ್ಲಿಲ್ವಾ? 10 ಕಿಲೋಮೀಟರ್ ಮೇಲಿರೋದು. ಅದಕ್ಕೆ ಇದಕ್ಕೆ ಬಾನಾ ಹಿಲ್ಸ್ ಅಂತ ಕರೀತಾರೆ ಅನ್ಸುತ್ತೆ. ಹಿಲ್ ಮೇಲ್ಗಡೆ, ಬೆಟ್ಟದ ಮೇಲ್ಗಡೆ ಇದೆಲ್ಲ ಮಾಡಿರೋದು ಇವರು. ಇನ್ನೂ ಏನೇನೋ ಮಾಡ್ತಾ ಇದ್ದಾರೆ, ಇನ್ನೂ ಕನ್ಸ್ಟ್ರಕ್ಷನ್ಸ್ ಎಲ್ಲ ನಡೀತಾ ಇದೆ. ಗೈಸ್ ನಿಜವಾಗ್ಲೂ ತುಂಬ ಖುಷಿ ಆಗ್ತಾ ಇದೆ. ಇದೆಲ್ಲ ಫೋಟೋಸಲ್ಲಿ ನೋಡ್ತಾ ಇದ್ದೆ ನಾನು, ಈಗ ಕಣ್ಣಾರೆ ನೋಡ್ತಾ ಇದ್ದೀನಿ. ಅಷ್ಟು ಜನವೂ ಇಲ್ಲ. ಏನೋ ಮದ್ವೆ ಆಗಿ ಪುಣ್ಯ ಮಾಡಿದ ಅದಕ್ಕೆ ಕರ್ಕೊಂಡ್ ಬಂದ. ನನ್ನಂತ ಹೆಂಡತಿ ಪಡಿಯಕ್ಕೆ ನೋಡಿ ನೀವು ಪುಣ್ಯ ಮಾಡಿದಿರ, ನಾನು ನಿಮ್ಮನ್ನ ಕರ್ಕೊಂಡ್ ಬಂದಿರೋದು. ನೈಸ್. ಅಷ್ಟೇನು ಜನ ಇಲ್ಲ, ಸ್ವಲ್ಪ ಬೇಗನೆ ಬಂದಿದ್ದೀವಿ ನಾವು. ನೋಡಿ ನಿಮ್ಗೂ ತೋರಿಸ್ತಾ ಇದ್ದೀನಿ ದಿ ಗೋಲ್ಡನ್ ಬ್ರಿಡ್ಜ್ ಆಫ್ ವಿಯತ್ನಾಂ. ನಮ್ಮ ಇಂಡಿಯಾದವರು ನೋಡಿ ಯಾರ್ಯಾರು ಬರೋಕ್ಕಾಗಲ್ಲ ನೋಡಿ ಖುಷಿ ಪಟ್ಕೊಳ್ಳಿ ಇಲ್ಲಿಂದಾನೆ. ಭಾರತದ ಧ್ವಜ, ವಾವ್, ಇಂಡಿಯನ್ ಫ್ಲಾಗ್. ಆ್ಯಂಡ್ ಆಲ್ಸೋ ಗೈಸ್, ಇಲ್ಲಿ ನನಗೇನು ಅನಿಸ್ತು ಅಂದರೆ ಈ ಬ್ರಿಡ್ಜು ನಾವು ಫೋಟೋ ವಿಡಿಯೋದಲ್ಲಿ ಏನು ನೋಡ್ತೀವಿ ಅಷ್ಟು ಏನು ತುಂಬ ದೊಡ್ಡದಿಲ್ಲ. ವಿಡಿಯೋ ಫೋಟೋದಲ್ಲಿ ಕಾಣಿಸೋ ಅಷ್ಟು ಇದೆ, ಅಷ್ಟು ಏನು ತುಂಬ ದೊಡ್ಡದಿಲ್ಲ. ಆ್ಯಂಡ್ ವೆರಿ ಪೀಸ್ ಆಗಿದೆ. ನಾವು ಬೇಗ ಬಂದು ಒಳ್ಳೆ ಕೆಲಸ ಮಾಡಿದ್ವಿ ಅಂತ ಅನಿಸ್ತಾ ಇದೆ. ಇನ್ನೊಂದು 2-3 hours ಆದರೆ ಫುಲ್ಲು ಜನ, ಒಂದು ಫೋಟೋನು ತೊಗೊಳಕ್ಕಾಗಲ್ಲ. ಹೇಗನ್ನಿಸ್ತು? ಚೆನ್ನಾಗಿದೆ ಅಲ್ಲ? ಸೊ ನಾವಿವಾಗ 2 ವೇ ಇದೆ, 2 ವೇ ಥರ ಮಾಡ್ಬೋದು. ಫಸ್ಟು ನೀವು ಗೋಲ್ಡನ್ ಬ್ರಿಡ್ಜಿಗೆ ಬಂದು ಆಮೇಲೆ ಈ ಕೇಬಲ್ ಕಾರ್ ತೊಗೊಂಡು ಫ್ರೆಂಚ್ ವಿಲೇಜ್ಗೆ ಹೋಗಿ, ಆಮೇಲೆ ಇದೊಂದು ಪ್ಲೇಸ್ಗೆ ಹೋಗಿ ಫ್ಯಾಂಟಸಿ ಪಾರ್ಕ್, ಆಮೇಲೆ ಇದೊಂದು ಲಾಸ್ಟ್ ಪ್ಲೇಸ್ಗೆ ಹೋಗಿ ಕೆಳಗಡೆ ಹೋಗ್ಬೋದು. ಇಲ್ಲ ಅಂತಂದರೆ ಫಸ್ಟೇ ನೀವು ಕೇಬಲ್ ಕಾರ್ ತೊಗೊಂಡು ಫ್ರೆಂಚ್ ವಿಲೇಜ್ಗೆ ಹೋಗಿ, ಇದು ಉಲ್ಟಾ, ಆಮೇಲೆ ನೀವು ಗೋಲ್ಡನ್ ಬ್ರಿಡ್ಜಿಗೆ ಬರ್ತೀರ ಲಾಸ್ಟಲ್ಲಿ. ಸೊ ಇದು 2 ways ಥರ ಇದೆ. ನಾವು ಇದನ್ನು ಫಾಲೋ ಮಾಡ್ತಾ ಇದ್ದೀವಿ, ಕೆಳಗಡೆ ಇರೋ ಥರ ಹಿಂಗೆ ಹೋಗಿ ಆಮೇಲೆ ಕೆಳಗೆ ಹೋಗಬೇಕು. ಜುರಾಸಿಕ್ ಪಾರ್ಕ್ ಒಳಗಡೆ ಹೋಗ್ತಾ ಇದ್ದೀವಿ. ಹೇಗಿದೆ ನೋಡುವ ಬನ್ನಿ. ಆ್ಯಂಡ್ ಇಲ್ಲಿ ನಡೆಯೋ ಅಷ್ಟರಲ್ಲಿ ಕಾಲು ಬಿದ್ದೋಗ್ಬಿಡುತ್ತೆ. ಏನಾದರೂ ನೀವು ಹೀಲ್ಸ್ ಹಾಕೊಂಡು ಬಂದರೆ ಹುಡುಗಿರು ನಡೆಯೋಕ್ಕೆ ಆಗಲ್ಲ. ಸೊ ನಾನು ಶೂ ಹಾಕೊಂಡು ಬಂದ್ಬಿಟ್ಟೆ. ನೀವು ಎಲ್ಲ ಶೂ ಹಾಕೊಂಡು ಬನ್ನಿ. ವಾವ್, ಕರೆಕ್ಟಾಗಿ ಇಟ್ಟಿದ್ದಾರೆ. ನೀವು ಇಲ್ಲೇನಾ ವಾಸ ಮಾಡ್ತಾ ಇರೋದು? ವಿತ್ ಮ್ಯೂಸಿಕ್ಕು ಫೀಲ್ ಬರಲಿ ಅಂತ ಎಲ್ಲ ಕಡೆನೂ. ಹಾಂ, ಕಾಪಿ ರೈಟ್ಸ್ ಬರುತ್ತೋ ಏನೋ ನೋಡೋಣ ಆಮೇಲೆ. ಬಂದರೆ ಬರಲಿ, ಪರವಾಗಿಲ್ಲ. ಓ ಅಲ್ಲಿ ನೋಡಿ, ಡಿಫ್ರೆಂಟಾಗಿ ಇಟ್ಟವ್ರೆ. ಇದನ್ನು ಫುಲ್ ಕವರ್ ಮಾಡ್ತೀನಿ ಅಂದರೆ ನಿಜವಾಗ್ಲೂ ಒಂದಿನ ಅಂತೂ ಸಾಕಾಗೋದೇ ಇಲ್ಲ ಬಿಡಿ, ಅಷ್ಟು ದುಡ್ದು. ಏನೇನೋ ಇದೆ, ಎಲ್ಲ ಇದೆ. ಮಕ್ಳಿಗಂತೂ ತುಂಬ ಇಷ್ಟ ಆಗುತ್ತೆ. ಸೊ ಆಲ್ಪೈನ್ ಕೋಸ್ಟರ್ಗೆ ಹೋಗ್ತಾ ಇದ್ದೀವಿ. ಒಬ್ರಿಗೆ ಈ ಥರ ಹೋಗೋದು, ಒಬ್ರಿಗೆ 70 ಡಾಂಗ್, ಇಬ್ಬರಿಂದ 140 ಆಗುತ್ತೆ. ಸೊ 200 ರೂಪೀಸು, ಒಬ್ರಿಗೆ 100 ರೂಪಾಯಿ. ಹಂಗೆ 200 ರೂಪಾಯಾ? ಸೊ ಅಂದರೆ ಎಲ್ಲ ಇದಕ್ಕೂ ಇದಲ್ಲ ದುಡ್ಡು, ಒಂದೊಂದಕ್ಕೆ ಮಾತ್ರ ಇಲ್ಲಿ ಒಳಗಡೆ, ಒಂದೊಂದಕ್ಕೆ ಫ್ರೀ ಇರುತ್ತೆ. ನಾವು ಫಸ್ಟ್ ಏನು 3000 ಕೊಟ್ಟು ಟಿಕೆಟ್ ಬೈ ಮಾಡಿರ್ತೀವಲ್ಲ, ಅದರಲ್ಲಿ ಕೆಲವೊಂದು ಇನ್ಕ್ಲೂಡ್ ಆಗಿರುತ್ತೆ, ಕೆಲವೊಂದು ಆ್ಯಕ್ಟಿವಿಟೀಸ್ ಇನ್ಕ್ಲೂಡ್ ಆಗಿರಲ್ಲ. ಸೊ ಹೋಗ್ತಾ ಇದ್ದೀವಿ. ಹಾಂ, ಅಂದರೆ ನಾವು ಹೆಂಗೆ ಗಾಡಿ ಓಡಿಸ್ತೀವಿ ಆ ಥರ. ಇದನ್ನು ನಾವು ಹೋಗಿದ್ದು ಬಂದ್ವಿ, ಬಟ್ ಅಲ್ಲಿ ಫಾರ್ ಸೇಫ್ಟಿ ಪರ್ಪಸ್ ವಿಡಿಯೋ ಎಲ್ಲ ಮಾಡೋಂಗಿರಲಿಲ್ಲ. ಸೊ ಸೀಟ್ ಬೆಲ್ಟ್ ಎಲ್ಲ ಹಾಕಿ ಕೂರಿಸ್ಬಿಟ್ಟು ಹೋಗಿದ್ರು, ಆ ಥರ ಹೋಗೋದು. ಸೊ ಅಲ್ಲಲ್ಲೇ ಅಂದರೆ ರ್ಯಾಂಡಮ್ ಆಗಿ ಕ್ಯಾಮ್ರಾಸ್ ಇಟ್ಟಿರ್ತಾರೆ. ಅಲ್ಲಿ ನಾವು ಹೋಗ್ಬೇಕಾದ್ರೆ
ಸ್ಮೈಲ್ ಮಾಡಿದ್ರೆ ಅಲ್ಲಿ ಕ್ಯಾಪ್ಚರ್ ಮಾಡಿರುತ್ತೆ. ನಾನು ಆ ಫೋಟೋ ತೊಗೊಂಡ್ಬೇಕಾದ್ರೆ ಇಲ್ಲಿಗೆ ಅಟ್ಯಾಚ್ ಮಾಡಿರ್ತೀನಿ. ಸೊ ಓಕೆನಾ? ಸೊ ಚೆನ್ನಾಗಿತ್ತು ಒಂಥರ ಅಲ್ಲ, ಚೆನ್ನಾಗಿತ್ತು. ಸೊ ಇಲ್ಲೆಲ್ಲ ತೊಗೊಂಡಿದ್ದಾರೆ. ಆದರೆ ಇಬ್ರು ಬೇರೆ ಬೇರೆ ಕುತ್ಕೊಂಡ್ಬಿಟ್ಟಿದ್ವಿ, ಅದಕ್ಕೆ ಇನ್ನೊಂದ್ಸಲ ಹೋಗೋಣ, ಒಟ್ಟಿಗೆ ಕುತ್ಕೊಂಡು ಫೋಟೋ ತಗೋಬೋದು ಅಂತ ಅನ್ಕೋತಾ ಇದ್ದೀವಿ. ನೋಡೋಣ, ಇಲ್ಲೇ ಹೋಗ್ಬೋದು ಅನ್ಸುತ್ತೆ, ಬನ್ನಿ. ನನ್ನ ಬಟ್ಟೆ ಇರೋದು ಗ್ರೀನ್, ಇದು ಬ್ಲೂ ಮಾಡ್ಬಿಟ್ಟವ್ರಿ. ಏನು ಚೆನ್ನಾಗಿ ಎಡಿಟ್ ಮಾಡ್ಬಿಟ್ಟವ್ರೆ. ನಡಿ ಫೋಟೋ. ಇದು ಓಪನ್ ಮಾಡಿ ತೋರಿಸಿ. ಇದು ಒಳಗೆ ಹಾಕಿದ್ದಾರೆ. ಫೋಟೋಗೋಸ್ಕರ ನಾವು ಇನ್ನೊಂದು ರೌಂಡ್ ಹೋಗಿದ್ದಾಯ್ತು. ಹೌದು, ಫ್ರೇಮ್ ಹಾಕ್ಸ್ಕೊಳ್ಳೋಣ ನಾವು ಮನೆಗೆ ಹೋದ್ಮೇಲೆ. ಇಲ್ಲಿ ನೋಡಿ, ಅಲ್ಲಿ ನಮ್ಗೆ ಟಿಕೆಟ್ ಕೊಟ್ರಲ್ಲ, ಇಲ್ಲಿ ಫಿಯರ್ ಬಿಯರ್ದು. ಅದಲ್ಲೇ ಅನ್ಸುತ್ತೆ, ಮೇ ಬಿ ಅಲ್ಲಿ ಕೊಡ್ತಾರೇನೋ. ಓ ಇಲ್ಲಪ್ಪ. ಸೊ ಅಲ್ಲಿ ಆ ಥರ ಬಿಯರ್ ಇರಲ್ಲ, ಇದು ನಾರ್ಮಲ್ ಆಗಿ ಇದು ಜೋಳದಲ್ಲಿ ಇಲ್ಲಿ ರೈತರು ಥರ ಮಾಡಿರೋದೆಲ್ಲ ಮಾಡ್ತಾವ್ರೆ ಅಲ್ಲಿ. ನಾರ್ಮಲ್ ಬಿಯರ್ ಅಂದರೆ ಫ್ರೀ ಆಗಿ ಕಂಪ್ನಿಗಳು. ವಾಟರ್ ಪಾರ್ಕ್. ಬರ್ಬೇಕಾದ್ರೆ ಒಂದು ಟಿಕೆಟ್ ಕೊಡ್ತಾರೆ, ಅದು ತಗೊಂಡು ನೋಡಿ ಎಲ್ಲರೂ ಇಲ್ಲಿ ಬಿಯರ್ ತಗೊಂಡು. ಫ್ರೀ ಬಿಯರು, ಫುಡ್ಗೆ ಚಾರ್ಜಸ್ ಅಲ್ವಾ? ನಮ್ದು ಫುಡ್ ಫ್ರೀ ಆಯ್ತು ಅಲ್ಲಿಗೆ. ನಾವು ಬೊಫೆ ತೊಗೊಂಡಿದ್ವಲ್ಲ, ಹಾಗಾಗಿ ನಾವು ಅಲ್ಲೇ ಹೋಗೋಣ. ಇಲ್ಲೇನು ಬೇಡ ಅಂತ ಅಂದ್ಬಿಟ್ಟು ಜಸ್ಟ್ ಸಾಹೇಬ್ರು ಮಾತ್ರ ತೊಗೊಂಡಿದ್ದಾರೆ ಅಷ್ಟೇ. ಇದೇನು ಕಂಡಿಡಿರಿ ನೋಡೋಣ. ವಿಂಗ್ಸಾ? ನೀವು ದಯವಿಟ್ಟು ಈ ಬ್ಯಾಗ್ನ ನನ್ನ ಕೈ ಕೊಟ್ರೆ ಬೆಟರ್. ಎಲ್ಲ ವ್ಲಾಗ್ಸಲ್ಲೂ ಹಾಕೊಂಡು ನಿಂತಿರ್ತೀರ. ಇನ್ನು ಆ ಕಡೆ ಎಲ್ಲ ಏನೇನೋ ಬೇಯಿಸ್ತಾ ಇದ್ದಾರೆ. ಬಾರ್ಬಿಕ್ಯೂ. ಇವಾಗ ನಾವು ಎಲ್ಲಿದ್ದೀವಿ ಗೊತ್ತಾ? ತೋರಿಸ್ತೀನಿ ನೋಡಿ. ಇಲ್ಲಿದ್ದೀವಿ, 23 ನಾವೀಗ 29 ಹೋಗ್ಬೇಕು. ಯಾಕೆ ಅಂದರೆ ನೋಡಿ, 29 ಭಾರತ ರೆಸ್ಟೋರೆಂಟ್. ನಾವು ಇಂಡಿಯನ್ ಫುಡ್ ಆಪ್ಟ್ ಮಾಡಿದ್ವಿ ಬೊಫೆಯಲ್ಲಿ. ಸೊ ವೈಲ್ ಟಿಕೆಟ್ನ ಬುಕ್ ಮಾಡೋವಾಗ ವಿತ್ ಬೊಫೆ ತೊಗೊಂಡಾಗ ನಿಮ್ಗೆ ಯಾವ ರೆಸ್ಟೋರೆಂಟ್ ಬೇಕು, ಇಲ್ಲಿ ತುಂಬ ರೆಸ್ಟೋರೆಂಟ್ಸ್ ಇದೆ. ಸೊ ಯಾವ ರೆಸ್ಟೋರೆಂಟ್ ಬೇಕು ಅನ್ನೋದನ್ನ ನೀವು ಸೆಲೆಕ್ಟ್ ಮಾಡಿಕೊಂಡ್ರೆ ಅದೇ ರೆಸ್ಟೋರೆಂಟ್ಗೆ ಹೋಗಿ ನೀವು ಬೊಫೆ ಏನಿದೆ ಫುಡ್ ಅದನ್ನು ತಿನ್ಬೋದು. ಮಾರ್ನಿಂಗ್ 9 o'clock ಟೈಮಿಂಗ್ಸ್ ಏನೂ ಇಲ್ಲ. ನೀವು ಬಂದು ಡೈರೆಕ್ಟ್ ಬೊಫೆಗೆ ಹೋಗಿ ಊಟ ಮಾಡ್ಕೊಂಡು ಆಮೇಲೆ ಸುತ್ತಾಡ್ತೀರಾ ಅಂತ ಅಂದರೆ ಆ ಥರನೂ ಮಾಡ್ಬೋದು. ಇಲ್ಲ ಅಂತ ಅಂದರೆ ಸುತ್ತಾಡ್ಕೊಂಡು ಆಮೇಲೆ ಮಧ್ಯಾಹ್ನ ಊಟ ಮಾಡ್ತೀರಾ ಅಂದರೆ ಊಟ ಮಾಡ್ಬೋದು. ಇವಾಗ ಟೈಮ್ ಎಷ್ಟು? 12 ಗಂಟೆನಾ? 12 ಗಂಟೆ ಆಗಿದೆ. ಸೊ ಹಂಗಾಗಿ ನಾವು ಊಟಕ್ಕೆ ಹೋಗ್ತಾ ಇದ್ದೀವಿ ಈಗ. This is the restaurant. ಇಟ್ಕೊಡಿ. ಈ ಥರ ಒಂದೇನಾದರೂ ನಮ್ಮ ಇಂಡಿಯಾಗೆ ಬಂದ್ಬಿಟ್ರೆ ನಿಜವಾಗ್ಲೂ ಸಕ್ಕದಾಗಿರುತ್ತೆ. ಇಂಥದ್ದಿಲ್ಲ, ಮಕ್ಳಿಗಾಗಲಿ ಅಡಲ್ಟ್ಸ್ಗಾಗಲಿ ಎಲ್ರಿಗೂ ಅಷ್ಟೇ. ಆಟಾಡೋಕ್ಕಿರ್ಬೋದು, ಆಮೇಲೆ ಓಡಾಡೋಕ್ಕಿರ್ಬೋದು, ಪ್ಲೇಸಸ್ ಇರ್ಬೋದು. ಏನಂತೀರಾ? ಮಾತಾಡಿ ನೀವು ಒಂದು ಸ್ವಲ್ಪ. ಹೇಳಿ ನಿಮ್ಗೆ ಹೇಗೆ ಅನಿಸ್ತು ಅಂತ. ಇಲ್ಲಿ ಚೆನ್ನಾಗಿದೆ. ಹೈಲಿ ರೆಕಮೆಂಡ್. ಯಾರ್ಯಾರು ವಿಯೆಟ್ನಾಮಿಗೆ ಬರ್ತಾ ಇದ್ದೀರಾ, ಅರ್ಲಿ ಮಾರ್ನಿಂಗೆ ಬಾನಾ ಹಿಲ್ಸಿಗೆ ಬನ್ನಿ. 1 day ಸ್ಪೆಂಡ್ ಮಾಡಿ, ಸಕ್ಕತ್ತಾಗಿರುತ್ತೆ. ಸೊ ನಾವು ಇದನ್ನು ಲಾಸ್ಟ್ ಡೇ, ಇವತ್ತು ಲಾಸ್ಟ್ ಡೇ ನಮ್ಮದು ಡನಾಂಗಲ್ಲಿ. ಇವತ್ತು ಬಾನಾ ಹಿಲ್ಸಿಗೆ ಬಂದಿದ್ದೀವಿ, ಲಾಸ್ಟ್ ಇದು. ಸೊ ಇಲ್ಲೆಲ್ಲ ಫುಲ್ ಇಂಡಿಯನ್ಸೇ ಇದ್ದಾರೆ ಫಾರ್ ನೌ. ಜಸ್ಟ್ ಇವಾಗೋಸ್ಕರ ಇಷ್ಟು ತಗೊಂಡು ಬಂದಿದ್ದಾರೆ. ನೆಕ್ಸ್ಟ್ ಇನ್ನೇನೇನು ತರ್ತಾರೆ ನೋಡೋಣ. ಇದರಲ್ಲಿ ಏನೇನಿದೆ?
ವಾಟರ್ ಮೆಲನ್ನು, ಪಾಪಡ್ಡು, ಪೊಟ್ಯಾಟೊ. ಇದೇನಿದು? ಚಿಕನಾ? ಚಿಕನ್ನು. ಇದು ಪ್ರಾನ್ಸ್. ಅದು ಬೊಫೆ ನೋಡಿ ಗೈಸ್. ಇಷ್ಟು ದೊಡ್ಡ ಬೊಫೆ ನಾನೆಲ್ಲೂ ನೋಡೇ ಇರಲಿಲ್ಲ ಬಿಡಿ. ಇಲ್ಲಿಂದ ಸ್ಟಾರ್ಟ್ ಆಗಿ ಅಲ್ಲಿಂದ ಸ್ಟಾರ್ಟು, ಅಲ್ಲಿಂದ ಎಂಟ್ರಿ. ಅದು ಒಂದು ಕೌಂಟರ್, ಇದೊಂದು ಕೌಂಟರ್, ಇದೊಂದು 3 ಕೌಂಟರ್ ಇದೆ, ಅಲ್ಲೊಂದು 4 ಇದೆ. ಏನು ಬೇಕಾದರೂ ಹಾಕೊಂಡು ತಿನ್ಬೋದು. ಇಲ್ಲಿ ನೋಡಿ, ಇಲ್ಲೊಂದು ಕೌಂಟರ್. ಫಿಶ್ ಕರಿ, ಕಡಾಯಿ ಚಿಕನ್, ಇದು ಫ್ರೈಡ್ ಸ್ಟ್ಯಾಂಪ್ ಅಂತ ಏನೋ ಇದೆ. ಇಲ್ಲಿ ಫಿಶ್ ಆ್ಯಂಡ್ ಎಲ್ಲ ತಿಂದಾಯ್ತಾ? ನೋಡಿ ಇಲ್ಲೆಲ್ಲ ಫ್ರೂಟ್ಸ್, ಸೈಡ್ಸ್, ಡೇಟ್ಸ್, ಡ್ರೈ ಫ್ರೂಟ್ಸ್ ಎಲ್ಲ ಇದೆ. ನಾನು ಕಡಾಯಿ ಚಿಕನ್, ಜೀರಾ ರೈಸ್, ಲೆಮನ್ ರೈಸ್, ಎಗ್ಗು ಮತ್ತು ಚಿಕನ್ನು, ಇದೊಂದು ಬಟರ್ ಕುಲ್ಚಾ ತಗೊಂಡಿದ್ದೀನಿ. ಬಟರ್ ಕುಲ್ಚಾ ನೋಡಿ ಹೇಗಿದೆ. ಸೊ ಈ ಟ್ರೈನಲ್ಲಿ ಹೋದರೆ ಒಂದು ಮಾಲ್ ಪ್ಯಾಲೇಸ್ ಥರನೋ ಏನೋ ಒಂದು ಪ್ಲೇಸ್ ಸಿಗುತ್ತೆ. ಸೊ ಅಲ್ಲಿಗೆ ಹೋಗಬೇಕು ಅಂದರೆ ಈ ಟ್ರೈನ್ ಮುಖಾಂತರ ಹೋಗಬೇಕು. ಲೆಟ್ಸ್ ಗೋ ಗೈಸ್, ಹೋಗೋಣ. ಹೇಗಿದೆ ಆ ಒಂದು ಪ್ಲೇಸ್ ನೋಡೋಣ. ಸೊ ಎಂಟ್ರಿ ಈ ಥರ ಇದೆ. ಮೇ ಬಿ ಇದು ಸ್ಟ್ಯಾಚ್ಯೂಸ್ ಇರುತ್ತೆ ಅಂತ ಅನಿಸುತ್ತೆ, ಇನ್ನೇನಿಲ್ಲ. ಹಳೆ ಕಾಲದ್ದು, ಆಮೇಲೆ ಡಿಫ್ರೆಂಟ್ ಸ್ಟ್ಯಾಚ್ಯೂಸ್ ಇದೆ ಅಂತ ಅಂದ್ಕೊಳ್ತೀನಿ. ಲೆಟ್ಸ್ ಸಿ ಯಾವ ಥರ ಇದೆ ಅಂತ. ಓ, ಅರಮನೆ ಥರ ಇದೆ ಒಳಗಡೆ ಅಲ್ವಾ? ಓಕೆ, ನಾವೀಗ ಇಲ್ಲಿಂದ ಹೊರಡೋಣ ಅಂತ ಅಂದ್ಕೊಳ್ತಾ ಇದ್ದೀವಿ. ಆಲ್ಮೋಸ್ಟ್ ನಾವು ಬಂದು 6 hours ಆಗಿದೆ. ನಾವು ಆಲ್ಮೋಸ್ಟ್ 90% ಏನೇನಿತ್ತು ಎಲ್ಲನೂ ನೋಡಿದ್ದೀವಿ. ನಾವು ಇನ್ ಡೆಪ್ತಾಗಿ ನೋಡಿಲ್ಲ ಅಂದರೂ ಅಟ್ಲೀಸ್ಟ್ ಅಲ್ಲಿಗೆ ಹೋಗಿ ನೋಡಿದ್ದೀವಿ. ಬರೀ ನೋಡೋ ಪ್ಲೇಸ್ ಒಂದೇ ಅಲ್ಲ, ಇಲ್ಲಿ ರೆಸ್ಟೋರೆಂಟ್ ಇದೆ, ಗೇಮ್ಸ್ ಇದೆ, ಎಲ್ಲ ಇದೆ. ಆಲ್ಮೋಸ್ಟ್ ಎಲ್ಲ ನೋಡಿದ್ದೀವಿ. ಇವಾಗ ನಾವು ಕೆಳಗಡೆ ಹೋಗ್ತಾ ಇದ್ದೀವಿ. ಕೇಬಲ್ ಕಾರಿಂದನೇ ಮತ್ತೆ ಕೆಳಗಡೆ ಹೋಗಬೇಕು ನಾವು. ಬನ್ನಿ ಹೋಗುವ. ಈ ಬಾನಾ ಹಿಲ್ಸಲ್ಲಿರೋ ಯಾವುದೇ ಒಂದು ಪ್ಲೇಸ್ ಆದ್ರೂ ಏನೋ ಈ ಥರ್ಮಾಕೋಲಿಂದ ಇಲ್ಲ ಅಂತಂದರೆ ವುಡ್ಡಿಂದ ಮಾಡಿರೋದಲ್ಲ. ಇದು ಒರಿಜಿನಲ್ ಕಲ್ಲಲ್ವಾ ನಿಕ್ಕಿ? ಹಾಂ, ಅಂದರೆ ಏನು ಆರ್ಟಿಫಿಷಿಯಲ್ ಥರ ಯೂಸೇ ಮಾಡಿಲ್ಲ. ಇಷ್ಟು ಕೆಳಗಿಂದ ತಂದು ಇಲ್ಲಿ ಮೇಲ್ಗಡೆಗೆ ಇನ್ನು ಹೆಂಗೆ ಕೊರ್ದಿರ್ಬೋದು ಅವರು ಅಲ್ಲ? ಹಾಂ, ಇಲ್ಲ ಎಷ್ಟು ದೊಡ್ಡದು ಇದೆ ಇದು. ಲಗೇಜನ್ನ ತಗೊಂಡು ಹೋಗ್ತಾ ಇದೀವಿ. ನಾವು ಟ್ಯಾಕ್ಸಿ ಬುಕ್ ಮಾಡಿದೀವಿ, ಬಟ್ ಇಲ್ಲಿ ಟ್ಯಾಕ್ಸಿ ಬರಂಗಿಲ್ಲ. ಈ ತರ ಬಸ್ ಇವ್ರದೇನೆ. ಈ ಬಸ್ಸಿಂದ 1 ಕಿಲೋಮೀಟರ್ ಕೆಳಗಡೆ ಹೋಗಿ ಪಾರ್ಕಿಂಗ್ ಹತ್ರ, ಅಲ್ಲಿಂದ ನಾವು ಟ್ಯಾಕ್ಸಿಲಿ ಹೋಗ್ತೀವಿ. ಗೋಯಿಂಗ್ ಬಾಯ್ ಬಾನಾ ಹಿಲ್ಸ್. ಇವಾಗ ನಾವು ಹೋಟೆಲ್ಗೆ ಹೋಗ್ತಾ ಇದೀವಿ. ನೋಡಿ 20 ಫ್ಲೋರ್ ಇದೆ. 20ನೇ ಫ್ಲೋರಲ್ಲಿ ಜಿಮ್ ಇದೆ. ಸ್ಪಾ ಆ್ಯಂಡ್ ಪೂಲ್ ಇದೆ 19ನಲ್ಲಿ. ಹೋಗುವ, ನೋಡುವ. ಒಂದು ಕ್ವಿಕ್ಕಾಗಿ ಒಂದು ರೂಮ್ ಟೂರ್ ತೋರಿಸ್ತೀನಿ. ನಾರ್ಮಲ್ ರೂಮ್ನೇ ತೊಗೊಂಡ್ವಿ, ಯಾಕಂದರೆ ಮಾರ್ನಿಂಗೇ ನಾವು ಚೆಕ್ಔಟ್ ಆಗ್ತೀವಿ 8 ಗಂಟೆಗೆ. ಬಿಕಾಸ್ 8 ಗಂಟೆಗಲ್ಲ, ಎಷ್ಟು ಗಂಟೆ? 6 ಗಂಟೆಗೆ. ಯಪ್ಪ, ಎಷ್ಟು ಕಪ್ಪಗಾಗಿದ್ದೀವಿ ನಿಕ್ಕಿ. ನಾವು ಟ್ಯಾನ್ ಆಗಿದ್ದೀವಿ, ಸಿಕ್ಕಾಪಟ್ಟೆ ಕಪ್ಪಗಾಗಿದ್ದೀವಿ. ಆ್ಯಂಡ್ ಇದೆ ಕ್ಯೂಟ್ ಆ್ಯಂಡ್ ಎಲಿಗೆಂಟ್ ರೂಮ್. ನಾವು ಬೆಳಗ್ಗೆ 6 ಗಂಟೆಗೆ ಚೆಕ್ಔಟ್ ಆಗಿರೋದ್ರಿಂದ ನಾರ್ಮಲಾಗೆ ತೊಗೊಂಡ್ವಿ. ಆ್ಯಂಡ್ ಇಲ್ಲಿ ಯಾವುದಿದೆ ವ್ಯೂ? ನೋಡಿ ಗೈಸ್, ವ್ಯೂ ಹೇಗಿದೆ? ಅಲ್ಲ, ನಾವು ನಿನ್ನೆ
H&M ಅಲ್ಲಿ ಹೋಗಿ ಬಟ್ಟೆ ತಗೊಂಡಿದೀವಿ. ಅಲ್ಲಿ ಇದು ಅವರು ಓಪನ್ ಮಾಡದೆ ಮರ್ತೋಗಿದ್ದಾರೆ. ಇದನ್ನ ಹೆಂಗಾರು ತೆಗಿಬೇಕು. ಇವ್ರು ತೆಗ್ದೇ ಇಲ್ಲ, ಹಂಗೆ ಹಾಕೊಂಡು ಓಡಾಡ್ತಾ ಇದಾರೆ. ಅದೇ ಬಿಲ್ ಮಾಡಿದ್ದಾರೆ ಎರಡಕ್ಕೂ ತಗೊಂಡಿದ್ದೆಲ್ಲದಕ್ಕೂ. ಸೊ ತೆಗಿಯೋದ್ರ ಮಾಡೋದನ್ನ ಮರ್ತೋಗ್ಬಿಟ್ಟಿದ್ದಾರೆ. ಓಕೆ, ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಟು ಮದನ್ ಮಧುಗೌಡ ಯೂಟ್ಯೂಬ್ ಚಾನಲ್ ಹಾಗೂ ನಿಖಿಲ್ ನಿಶಾ ವ್ಲಾಗ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಹೋ ಚಿ ಮಿನ್ನಲ್ಲಿ ಕೆಳಗಡೆ ಹೋಗ್ತಾ ಇದೀವಿ ನಾಳೆ ಫ್ಲೈಟಲ್ಲಿ. ಸಿಗುವ. ಟೇಕ್ ಕೇರ್. ಬಾಯ್.